ನಮಸ್ಕಾರ ಸ್ನೇಹಿತರೆ. ನಾವು ಈ ಕಾಲದಲ್ಲಿದ್ದೇವೆ. ಈ ಕಾಲ ಅಂತ ಹೇಳಿದ್ರೆ ಸ್ವತಂತ್ರ ಭಾರತದಲ್ಲಿ ನಾವಿದ್ದೇವೆ ಇವತ್ತು. ಒಂದು ಕಾಲದಲ್ಲಿ ಈ ಭಾರತ ಬ್ರಿಟಿಷರ ಪ್ರಭುತ್ವದಲ್ಲಿ ಇತ್ತು ಎಂಬುದನ್ನು ಇತಿಹಾಸದಲ್ಲಿ ಮಾತ್ರ ನಾವು ನೋಡಬಹುದು. ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಭಾರತ ಯಾವ ಸ್ಥಿತಿಯಲ್ಲಿತ್ತು, ಬ್ರಿಟಿಷರು ಹೇಗೆ ದಬ್ಬಾಳಿಕೆಯನ್ನು ನಡೆಸಿದ್ರು, ಬ್ರಿಟಿಷರು ಹೇಗೆ ಈ ದೇಶದ ಪ್ರಭುತ್ವವನ್ನು ತಮ್ಮ ಹಿಡಿತಕ್ಕೆ ತಂದುಕೊಂಡರು, ಹಾಗೆ ಈ ದೇಶವನ್ನು ಯಾವ ರೀತಿಯಲ್ಲಿ ಆಳಿದ್ರು, ಹೇಗೆ ಹೇಗೆ ದೇಶವನ್ನು ಹಾಳು ಮಾಡಿದ್ರು ಎಲ್ಲವೂ ಇತಿಹಾಸದಲ್ಲಿ ಸಿಗುತ್ತೆ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಕ್ಕೆ ನಿಂತವರನ್ನು ಜೈಲಿಗೆ ಹಾಕೋದು, ಇಲ್ಲವೇ ನೇಣಿಗೆ ಹಾಕೋದು, ಹೀಗೆ ಬ್ರಿಟಿಷರು ಕ್ರೌರ್ಯದ ನೀತಿಯಿಂದ ಭಾರತವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತಂದುಕೊಟ್ಟಿದ್ರು. ಹಾಗಾದರೆ ಭಾರತದಲ್ಲಿ ಐಕ್ಯತೆ ಇರಲಿಲ್ವೇ? ಭಾರತದಲ್ಲಿ ಐಕ್ಯತೆ ಇರಲಿಲ್ಲ. ನೂರಾರು ರಾಜರು ಈ ದೇಶವನ್ನು ಆಳ್ತಾ ಇದ್ದರು. ಒಬ್ಬರ ಮೇಲೆ ಒಬ್ಬರನ್ನು ಎತ್ತಿ ಕಟ್ಟುವ ಮೂಲಕ ಭಾರತವನ್ನು ತಮ್ಮ ಹಿಡಿತಕ್ಕೆ ತಂದುಕೊಂಡು ಎಲ್ಲ ಅರಸರನ್ನು ತಮ್ಮ ಅಡಿಯಾಳಾಗಿ ಮಾಡಿಕೊಂಡಿದ್ರು. ಇದು ಇತಿಹಾಸದಲ್ಲಿ ಬರುತ್ತೆ. ಇಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಹೊರಟಿರೋದೇನು ಅಂತ ಹೇಳಿದ್ರೆ, ಇದು ಆಗಸ್ಟ್ ತಿಂಗಳು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ತಿಂಗಳು ಇದು. ಆಗಸ್ಟ್ 8ನೇ ತಾರೀಕು ಬಹಳ ಮಹತ್ತರವಾದ ದಿನವಾಗಿದೆ ಭಾರತೀಯರಿಗೆ. ಯಾಕೆ ಅಂತ ಹೇಳಿದ್ರೆ, ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವುದು ಬರೀ ಕನಸಾಗೇ ಉಳಿದ್ಬಿಡ್ತು. ಹಾಗಾಗಿ ಮಹಾತ್ಮ ಗಾಂಧಿಯವರು ಕೊನೆಯ ಒಂದು ತಂತ್ರವನ್ನು ಬಳಸಲೇಬೇಕಾಯಿತು. ಡೂ ಆರ್ ಡೈ, ಮಾಡು ಅಥವಾ ಮಡಿ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ. ಈ ಒಂದು ಆಂದೋಲನಕ್ಕೆ ಮುಂಬೈನ ಗುವಾಳಿಯಾ ಎಂಬ ಒಂದು ಮೈದಾನದಲ್ಲಿ ಏನು ಕಾಂಗ್ರೆಸ್ ಸಮಿತಿಯ ಸಮಾವೇಶ ನೆರೆದಿತ್ತು, ಆ ಸಮಾವೇಶದಲ್ಲಿ ಮಹಾತ್ಮ ಗಾಂಧಿಯವರು ಇಡೀ ದೇಶಕ್ಕೆ ಕರೆಯನ್ನು ಕೊಡ್ತಾರೆ. ಇಡೀ ಭಾರತ ಒಂದಾಗಿದೆ, ನೀವು ಇನ್ನು ಮುಂದೆ ಭಾರತವನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬುದಾಗಿ ಒಂದು ಕರೆಯನ್ನು ಕೊಡ್ತಾರೆ. ಆ ಕರೆಗೆ ಇಡೀ ದೇಶವೇ ಹೋಗ್ಬಿಡುತ್ತೆ. ಇಲ್ಲಿ ತನಕ ಮಹಾತ್ಮ ಗಾಂಧಿಯವರು ಅಹಿಂಸಾ ಮಾರ್ಗದಲ್ಲೇ ಹೋಗ್ತಾ ಇದ್ದರು. ಆದರೆ ಈ ಸಂದರ್ಭಕ್ಕೆ ಏನಾಯಿತು ಅಂತ ಹೇಳಿದ್ರೆ, ಸುಮಾರು ಭಾರತೀಯರು ಬ್ರಿಟಿಷರ ಆಡಳಿತವನ್ನು ಕಿತ್ತೊಗೆಯಲಿಕ್ಕೆ ಪಣತೊಟ್ಟು ನಿಂತು ಕಾರಾಗೃಹದ ಅನುಭವವನ್ನು ಹೊಂದಿದ್ರು. ನೂರಾರು ಜನ ಪ್ರಾಣವನ್ನು ಕೊಟ್ಟರು, ಆಸ್ತಿ ಪಾಸ್ತಿಯನ್ನು ಕಳೆದುಕೊಂಡರು, ತಮ್ಮ ವಿದ್ಯಾಭ್ಯಾಸವನ್ನು ವಿದ್ಯಾರ್ಥಿಗಳು ಮೊಟಕುಗೊಳಿಸಿದ್ರು, ಸರ್ಕಾರಿ ಕೆಲಸದಲ್ಲಿದ್ದವರು ಅದನ್ನು ಧಿಕ್ಕರಿಸಿ ಹೊರಗೆ ಬಂದರು. ಇದೆಲ್ಲ ಆಗಿ ಅತಿರೇಕಕ್ಕೆ ಹೋಯ್ತಿದ್ದು. 1942ರಿಂದ 1945 ತನಕ ಏನು ಎರಡನೇ ಮಹಾಯುದ್ಧ ಮುಗಿಯಿತಲ್ಲ, ಅಲ್ಲಿಯ ತನಕ ಅದು ನಿರಂತರವಾಗಿ ಹೋರಾಟದ ರೂಪದಲ್ಲೇ ಇತ್ತು. ಅದು ಒಂದು ರೀತಿ ಮಹಾತ್ಮ ಗಾಂಧಿಯವರು ಯಾವತ್ತೂ ಕೂಡ ಉಗ್ರವಾದ ಹೋರಾಟಕ್ಕೆ ನಿಂತವರಲ್ಲ. ಅಹಿಂಸಾ ಮಾರ್ಗದಲ್ಲಿ ಅಸಹಕಾರ ತೋರ್ತಾ ಈ ರೀತಿ ಚಳವಳಿಯನ್ನು ಮಾಡ್ತಾ ಹೋದವರು. ಈ ಸಂದರ್ಭ ಭಾರತೀಯರಿಗೆ ಸ್ವಾತಂತ್ರ್ಯ ಬೇಕೇ ಬೇಕಾಗಿತ್ತು. ಹಾಗಾಗಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬಂತಹ ಏನು ಒಂದು ಕರೆಯನ್ನು ಕೊಟ್ಟರು ಮಹಾತ್ಮ ಗಾಂಧಿಯವರು, ಮಾಡು ಅಥವಾ ಮಡಿ, ಡೂ ಆರ್ ಡೈ ಎಂಬ ಘೋಷಣೆಯೊಂದಿಗೆ ಇಡೀ ದೇಶ ಒಂದಾಯಿತು. ಇಡೀ ದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಹೋರಾಟಗಳು ಶುರುವಾಯಿತು. ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲೇಬೇಕು ಎಂಬಂತಹ ಒಂದು ದೊಡ್ಡ ಆಂದೋಲನ ಶುರುವಾಯಿತು. ಆಗಿನ ಅಮೇರಿಕನ್ ಅಧ್ಯಕ್ಷರಾಗಿದ್ದಂತಹ ರೂಸ್ವೆಲ್ಟ್ ಅವರು ಇದನ್ನು ಗಮನಿಸಿದ್ರು. ಬ್ರಿಟನ್ನಿನ ಪ್ರಧಾನಮಂತ್ರಿ ವಿನ್ಸೆಂಟ್ ಚರ್ಚಿಲ್, ನಾನು ಯಾವುದೇ ಕಾರಣಕ್ಕೂ ಬ್ರಿಟಿಷ್ ಸಾಮ್ರಾಜ್ಯ ಮುಳುಗೋದನ್ನು ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಎಂಬುದಾಗಿ ಅವನು ಘೋಷಣೆ ಕೊಟ್ಟಿದ್ದ. ಅದೇ ಸಂದರ್ಭದಲ್ಲಿ ಅಮೆರಿಕ ಕೂಡ ನಮಗೆ ಒಂದು ಒಳ್ಳೆಯ ಸಪೋರ್ಟನ್ನು ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಾರ್ ಎಂಡ್ ಆಗ್ತಿದ್ದ ಹಾಗೆ ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಎಂಬಂತಹ ಒಂದು ವಿಚಾರ ಪ್ರಸ್ತಾಪ ಆಯಿತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ನಾವೆಲ್ಲ ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆಗಳಾದವು. 1950 ಜನವರಿ 26ನೇ ತಾರೀಕು
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆಗೊಂಡು ಅದು ಜಾರಿಗೆ ಬರಲಾಯಿತು. ಸ್ವತಂತ್ರ ಭಾರತದಲ್ಲಿ ಚುನಾವಣೆಗಳು ನಡೆದವು, ಪ್ರಜೆಗಳೇ ಪ್ರಭುಗಳಾದರು. ಮಹಾತ್ಮ ಗಾಂಧಿಯವರ ಕನಸು ನನಸಾಯಿತು. ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದಂತಹ ಅನೇಕ ಮಹನೀಯರ ಕನಸು ನನಸಾಯಿತು. ಬ್ರಿಟಿಷರ ಧ್ವಜವನ್ನು ಇಳಿಸಲಾಯಿತು. ಭಾರತದ ತ್ರಿವರ್ಣ ಧ್ವಜವನ್ನು ಎತ್ತರಕ್ಕೆ, ಆಗಸದ ಎತ್ತರಕ್ಕೆ ಹಾರಿಸಲಾಯಿತು. ಭಾರತ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಿತು. ಹಾಗೆ ಇವತ್ತು ಜಗತ್ತಿನ ಅಗ್ರಮಾನ್ಯ ರಾಷ್ಟ್ರಗಳಲ್ಲಿ ಭಾರತ ಒಂದಾಗಿದೆ. ಅಂದರೆ ಒಂದು ಕಾಲದಲ್ಲಿ ಭಾರತ ದಾಸ್ಯದ ಸಂಕೋಲೆಯಲ್ಲಿತ್ತು. ಒಂದು ಕಾಲದಲ್ಲಿ ಬ್ರಿಟಿಷರ ಕಪಿಮುಷ್ಟಿಗೆ ಒಳಗಾಗಿದ್ದು ಸ್ವತಂತ್ರ ಭಾರತದ ಪ್ರಜೆಗಳಾಗಿದ್ದೇವೆ. ಇವತ್ತು ನಾವು ಅನುಭವಿಸುತ್ತಿರುವಂತಹ ಸ್ವಾತಂತ್ರ್ಯ ಸುಲಭವಾಗಿ ಬಂದದ್ದಲ್ಲ. ನೂರಾರು ಮಂದಿ, ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ತಮ್ಮ ಪ್ರಾಣ, ಆಸ್ತಿ, ಜೀವನ ಎಲ್ಲವನ್ನು ಕಳೆದುಕೊಂಡಿದ್ದಾರೆ. ಅದೆಲ್ಲ ಕಳೆದುಕೊಂಡು ಮುಂದಿನ ಪೀಳಿಗೆ ಚೆನ್ನಾಗಿರಲಿ, ಸ್ವತಂತ್ರ ಭಾರತದಲ್ಲಿ ಭಾರತೀಯರು ಸ್ವತಂತ್ರವಾಗಿ ಬಾಳಲಿ ಎಂಬಂತಹ ಒಂದು ಕನಸನ್ನು ಕಂಡಿದ್ದರು. ಅವರ ಕನಸನ್ನು ನನಸು ಮಾಡುವಂತಹ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಧನ್ಯವಾದ.